ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡಾಕತ್ತನಂದ್ರೆ ರೀ, ಹಲಸಿನಕಾಯಿ ಬಿರಿಯಾನಿ ಹ್ಯಾಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡಿರಿ. ಹಿಂಗೆ ಕಟ್ ಮಾಡ್ಕೋಬೇಕು ಹಲಸಿನಕಾಯಿ. ಅದು ತುಂಬಲಿನ ಹಿಂಗೆಲ್ಲ ಒಳ್ಳೊಳ್ಳೆ ಇರ್ತೈತಿ ಎಲ್ಲ ತೊಗೋಬೇಕು ರೀ. ಅದ್ರ ಮ್ಯಾಗಿನ ಶೆಪ್ಪಿ ಎಲ್ಲ ತೆಗಿಬೇಕು ನೀಟಂಗೆ. ಕೈಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಚಾಕುಕನು ಕೊಬ್ಬರಿ ಎಣ್ಣೆ ಹಚ್ಕೋಬೇಕು ರೀ. ಕೊಬ್ಬರಿ ಎಣ್ಣೆ ಅಥವಾ ಗಾಂಧಿ ಎಣ್ಣೆ ಹಚ್ಕೊಂಡ್ರೆ ಬರ್ತೈತಿ. ಹೀಗೆಲ್ಲ ಸಿಪ್ಪಿ ತೊಗೋಬೇಕ್ರಿ. ಇದನ್ನು ತೆಗೆದು ನಿಮಗೆ ಯಾವ ಸೈಜ್ ಬೇಕು ನೋಡು ಆ ಸೈಜಾಗ ಕಟ್ ಮಾಡ್ಕೋಬೇಕ್ರಿ. ಇದನ್ನು ಈಗ ನಾ ಎಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಳತ್ತೀನಿ ರೀ. ಬಿರಿಯಾನಿ ಅಂತೂ ಭಾಳ ರುಚಿ ಆಕೈತೆ ರೀ. ಹಲಸಿನಕಾಯಿ ಸೀಸನ್ ಇದ್ದಾಗ ಹಿಂಗೆ ಒಂದು ಮಾಡ್ಕೊಂಡು ತಿನ್ಬೇಕು ರೀ. ನಾವು ವರ್ಷ ಮಾಡ್ಕೊಂಡೇನೆ ಇರ್ತೀನೋ ಮನೆಯೊಳಗೆ. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಹಿಂಗೆಲ್ಲ ಸಿಪ್ಪಿ ತಗೊಳತ್ತನು. ದೀಪ ಇರ್ತೈತಿಲ್ಲ ತೊಟ್ಟಿ, ಒಂದು ಸ್ವಲ್ಪ ನೀರು ತನಕ ತೆಗಿಬೇಕು ರೀ. ಅದನ್ನು ಈ ನೀರೊಳಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇಡಬೇಕು ರೀ. ಅದನ್ನು ಅಂದ್ರೆ ಕಪ್ಪಾಗಂಗಿಲ್ಲ. ಈಗ ಅಕ್ಕಿ ನೋಡಿರಿ ತಳದಿಟ್ಕೊಂಡನು. ಈಗ ಅದನ್ನು ಕುದಿಯಕ್ಕೆ ಇಡ್ತೇನೆ ರೀ. ಪಲಾವ್ ಎಲೆ, ಚಕ್ರ ಮಗ್ಗಿ, ಏಲಕ್ಕಿ, ಶುಂಠಿ, ಮಸಾಲೆ ಎಲ್ಲ ಹಾಕಿದ್ದೇನೆ ರೀ. ಮೆಣಸಿನ್ಕಾಳು ಹಾಕಿನೂ ಏಲಕ್ಕಿ ಹಾಕಿನೂ. ಈಗ ಹಿಂಗೆ ಕುದಿಸಿ ಬಸ್ಕೋಬೇಕು ರೀ. ಅಥವಾ ಅಂದ್ರೆ ಉದುರಾಕೈತಿ ಅದನ್ನು ಅಲ್ಲೇ ಬಗೋನ್ಯಾಗ ಕುದ್ಸಕ್ಕೆ ಕೊಡಬಾರ್ದು ರೀ. ಈಗ ತಳದಿಟ್ಕೊಳತ್ತೀನಿ ನೋಡಿರಿ ಸ್ವಚ್ಛಂಗೆ. ಇದಕ್ಕೆ ಅರಿಶಿಣ ಪುಡಿ, ಖಾರ, ಉಪ್ಪು, ಮೊಸರು, ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲೆ ಹಾಕಿ ಹಿಂಗೆ ಕಲಿಸಿಡ್ಬೇಕು ರೀ. ಒಂದು 5 ನಿಮಿಷ ಅಂದ್ರೆ ಅದೆಲ್ಲ ಹಿರ್ಕೋಬೇಕು ಮಸಾಲೆ. ಈಗ ಕೊಬ್ಬರಿ ಇದಕ್ಕೆ ಮಿಕ್ಸರ್ ಮಾಡ್ಕೊಳತ್ತೀನಿ ನೋಡಿರಿ. ಅದಕ್ಕೆ ಚಕ್ಕೆ, ಲವಂಗ, ಮೆಣಸಿನ್ಕಾಳು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಗೋಡಂಬಿ ಎಲ್ಲನೂ ಹಾಕಿ ಸಣ್ಣಗೆ ರುಬ್ಕೊಳತ್ತೀನಿ ರೀ. ಇದನ್ನು ಈಗ ಒಗ್ಗರಣೆ ಹಾಕಾಕತ್ತೀನಿ ನೋಡಿರಿ. 1 ಚಮಚ ಎಣ್ಣೆ ಹಾಕೊಂಡನು. ಪಲಾವ್ ಎಲೆ, ಸಾಸ್ಮೆ 1 ಚಮಚೆ, ಜೀರಿಗೆ 1 ಚಮಚೆ, ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು, ಟಮಾಟೊ, ಸಣ್ಣ ಜಜ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಅರಿಶಿಣ ಪುಡಿ, ಮಸಾಲೆ ಪುಡಿ, ಬಿರಿಯಾನಿ ಮಸಾಲೆ ಎಲ್ಲನೂ ಹಾಕಿ ಹಿಂಗೆ ಫ್ರೈ ಮಾಡ್ಕೊಂಡು ರುಬ್ಬಿರೋದನ್ನು ಅದ್ರಾಗ ಹಾಕಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ರೀ. ಈ ರುಚಿಯಾಗಿರ್ತೈತೆ ರೀ ಬಿರಿಯಾನಿ. ಎಲ್ಲರಿಗೂ ಇಷ್ಟ ಆಕೈತೆ ರೀ. ಇನ್ನು ಸೇಮ್ ನೋಡಕ್ಕೆ ಒಂದು ಸ್ವಲ್ಪ ಚಿಕನ್ ಗತೆ, ಚಿಕನ್ ತಿನ್ನಾರೋದು ನಾನು ಅಂತಿರ್ತಾರೆ ನೋಡಿರಿ. ಆ ರೀತಿನ ಕಾಣ್ತೈತೆ ರೀ ಇದು ಬಿರಿಯಾನಿ. ನಮಗೆ ನಾನ್ ವೆಜ್ ತಿನ್ನಲ್ದವ್ರಿಗೆ ಈ ಥರ ವೆಜ್ ಬಿರಿಯಾನಿ ಮಾಡ್ಕೊಂಡು ನಾವು ತಿನ್ಬೋದು ರೀ. ಎಲ್ಲರಿಗೂ ಇಷ್ಟ ಆಕೈತೆ ರೀ. ನೋಡಿರಿ ಎಷ್ಟು ಚಂದ ಕಲರ್ ಕಾಣತೈತಿ. ನೀವು ಒಮ್ಮೆ ಎಲ್ಲರೂ ಮಾಡ್ಕೊಂಡು ತಿನ್ನಿರಿ, ಅಂದ್ರೆ ರುಚಿ ಹೆಂಗೈತಿ ಅನ್ನೋದು ಗೊತ್ತಾಕೈತಿ. ರುಚಿಗೆ ತಕ್ಕಟ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಒಂದು 10 ನಿಮಿಷ ಕುದಿಸ್ಕೋಬೇಕು ರೀ. ಹೋಳು ಬಿರುಸಿರ್ತಾವಲ್ಲ ಅವ ಕುದಿಸಿ ನೋಡಿರಿ ಎಷ್ಟು ಚಂದ ಕಲರ್ ಕಾಣತೈತಿ. ಈಗ ರೆಡಿ ಆಯ್ತು ಅದು. ಈಗ ಒಗ್ಗರಣೆ ಹಾಕೋತೀನಿ ರೀ. ಇದ್ರೊಳಗೆ ಬೆಣ್ಣೆ ಹಾಕಾಕತ್ತೀನಿ ನಾ. ಬೆಣ್ಣೆ ಹಾಕೊಂಡ್ರೂ ಬರ್ತೈತಿ, ತುಪ್ಪ ಹಾಕೊಂಡ್ರೂ ಬರ್ತೈತಿ, ಎಣ್ಣೆ ಹಾಕೊಂಡ್ರೂ ಬರ್ತೈತಿ ರೀ. ಗೋಡಂಬಿ ಹುರಿದಿಟ್ಕೊಂಡಿರುವ, ಉಳ್ಳಾಗಡ್ಡಿ ಹುರಿದಿಟ್ಟಿದ್ದು. ಈಗ ಮಾಡ್ಕೊಂಡಿರೋದು ಮಸಾಲೆ ಎಲ್ಲ ಇದ್ರೊಳಗೆ ಹಾಕಾಕತ್ತೀನಿ ನೋಡ್ರಿ. ಅದನ್ನು ತಳದಾಗ ಒಂದು ಸ್ವಲ್ಪ ಹಾಕೋಬೇಕು ರೀ. ಆಮೇಲೆ ಅನ್ನ ಹಾಕೋಬೇಕು ಅದಕ್ಕೆ. ಈಗ ಹಿಂಗೆ ಹಾಕಿ ತೋರ್ಸಾತೀನಿ ನೋಡ್ರಿ ನಾ. ಈಗ ಅದಕ್ಕೆ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನ ನೋಡ್ರಿ ಎಷ್ಟು ಉದುರು ಬಂದೈತಿ. ಅದಕ್ಕೆ ಈಗ ಹಿಂಗೆ ಹಾಕೋಬೇಕು ರೀ. ಆರಾಮ್ ಸರಿ ಮಾಡ್ಕೊಬೋದು, ಏನು ಈಜಿ ಐತಿ. ಈ ರೀತಿ ಎಲ್ಲ ಹಾಕೊಂಡ್ನು ಮತ್ತು ಮ್ಯಾಲೆ ಅಟ್ಟು ಹಾಕಾಕತ್ತೀನು. ಈಗೆಲ್ಲ ಉಳ್ದಿದ್ದು ಹಾಕಿಸಿಂದ ಮ್ಯಾಲೆ ಅನ್ನ ಹಾಕಿ ಕೊತ್ತಂಬರಿ ಉಳ್ದಿದ್ದು ಗೋಡಂಬಿ ಎಲ್ಲನೂ ಮ್ಯಾಲೆ ಹಾಕಿಬಿಟ್ರೆ ಬಿರಿಯಾನಿ ರೆಡಿ ಆಕೈತೆ ರೀ. ಉಪ್ಪು ಹಾಕೊಂಡ್ನು ನೋಡಿರಿ. ಅದ್ರಾಗ ಉಪ್ಪು ಹಾಕಿರ್ತೀನೋ ಮ್ಯಾಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ನು. ಅನ್ನದಾಗ ಹಾಕಿರಕಿಲ್ಲಲ್ಲ ರೀ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಈಗ ಗೋಡಂಬಿ ಹಾಕಾಕತ್ತೀನಿ ನೋಡಿರಿ. ಇದು ಚಂದ ಕಲರ್ ಕಾಣತೈತಿ. ರುಚಿನೂ ಹಂಗೆ ಬಂದಿರ್ತೈತೆ ರೀ. ನೋಡಿರಿ ಉಳ್ದಿರೋ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕತ್ತನ. ಅಕ್ಕಿ ಮಾತ್ರ ಬಾಸುಮತಿ ಇವತ್ತು ಹೋಗ್ಬೇಕು ರೀ. ಸಣ್ಣ ಅಕ್ಕಿಲೇನೋ ಮಾಡ್ಕೊಂಬರ್ತೈತೆ ರೀ. ಆದ್ರೆ ಬಾಸುಮತಿ ಅಕ್ಕಿಲೇ ಚಂದ ಕಾಣ್ತೈತಿರ್ಲೇ ಬಿರಿಯಾನಿ ಮಾಡಕ್ಕೆ. ಸಣ್ಣದ್ರಾದ್ರೆ ಒಂದು ಸ್ವಲ್ಪ ಮಿಜ್ ಅನ್ನಿಸ್ತೈತಿ. ಈಗ ನೋಡಿರಿ ಎಲ್ಲ ರೆಡಿ ಆಗೈತಿ. ತೋರ್ಸಾತನು ನೋಡಿರಿ. ಹಲಸಿನಕಾಯಿನೂ ಹಿಂಗೆ ಕುದ್ದೈತೆ ರೀ. ಎಷ್ಟು ಚಂದ ಕಾಣತೈತೆ ರೀ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.